ಸ್ನೇಹಿತರಿಗೆ ವಿಶೇಷವಾಗಿ ರಥಸಪ್ತಮಿ ಶುಭ ಮುಹೂರ್ತವನ್ನು ಹೇಳ್ಕೊಡ್ತೀನಿ. ಇಷ್ಟು ಅಡ್ವಾನ್ಸ್ ಆಗಿ ನಾನು ಯಾಕೆ ಹೇಳ್ಕೊಡ್ತಾ ಇದ್ದೀನಿ, ಇನ್ನೂ ಮುಂದಿದೆ, ಆದರೂ ಕೂಡ ಇಷ್ಟು ಬೇಗನೆ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಈ ಸಲ ರಥಸಪ್ತಮಿ ಎಷ್ಟೋ ವರ್ಷಗಳ ನಂತರ ಬಹಳಷ್ಟು ಶುಭ ಯೋಗಗಳನ್ನು ಕೂಡಿ ತರ್ತಾ ಇದೆ. ಆ ದಿನ ಏನಾದರೂ ನೀವು ಖರೀದಿ ಮಾಡಬೇಕು ಅಂತಿದ್ದರೆ, ಭೂಮಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಬೆಳ್ಳಿ ವಸ್ತುಗಳನ್ನು ಖರೀದಿ ಆಗಿರ್ಬೋದು, ಆಭರಣಗಳನ್ನು ಖರೀದಿ ಆಗಿರ್ಬೋದು, ವಾಹನ ಖರೀದಿ ಮಾಡಬೇಕು ಅಂದಿದ್ದರೆ ಎಲ್ಲದಕ್ಕೂ ಶುಭ ಮುಹೂರ್ತ ಅತ್ಯಂತವಾಗಿ ಒಳ್ಳೆಯ ಮುಹೂರ್ತ ಕೂಡಿ ಬರ್ತಾ ಇದೆ. ಬಹಳಷ್ಟು ಶುಭ ಮುಹೂರ್ತಗಳನ್ನ ಹೇಳ್ತಾ ಹೋಗ್ತೀನಿ. ಪಂಚಾಂಗಕರ್ತರು ಬರ್ತಾರೆ, ಇಷ್ಟೊಂದು ಶುಭ ಮುಹೂರ್ತ ಇಷ್ಟು ವರ್ಷಗಳ ನಂತರ ಈ ಎಲ್ಲ ಯೋಗಗಳು ಕೂಡಿ ಬರ್ತಾ ಇದೆ. ಆ ದಿನ ಸೂರ್ಯ ತನ್ನ ರಥವನ್ನು ಉತ್ತರ ದಿಕ್ಕಿಗೆ ನಡೆಸಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕಾಗಿ ಈ ಸಲ ವಿಶೇಷವಾಗಿ ರಥಸಪ್ತಮಿ ಆಚರಣೆಯಾದ ವಿಶೇಷ ಯೋಗ ಆದ. ನಿಮಗೇನಾದರೂ ಖರೀದಿ ಮಾಡಬೇಕು ಅಂತಿದ್ದರೆ ಆ ದಿನ ಸಮಯವನ್ನು ಕೂಡ ನಾನೀಗ ಕೊಟ್ಟುಬಿಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಆ ಸಮಯದಲ್ಲಿ ನೀವು ವಸ್ತುಗಳನ್ನು, ಬಂಗಾರ ಬೆಳ್ಳಿ ವಸ್ತು, ಬಹಳಷ್ಟು ಜನರು ಕೇಳ್ತಿರ್ತೀರಿ ಬಂಗಾರಕ್ಕೆ ನಿಮಗೆ ಅತ್ಯಂತ ಶುಭ ಮುಹೂರ್ತ ಕೊಡ್ರಿ ಅಂಥೇಳಿ. ಈಗ ಬಹಳಷ್ಟು ಒಳ್ಳೆಯ ಯೋಗಗಳವ, ಆ ಎಲ್ಲ ಯೋಗಗಳನ್ನ ತಿಳಿಸ್ಕೊಡ್ತಾ ಪಂಚಾಂಗವನ್ನು ಅಧ್ಯಯನ ಮಾಡಿ ಖರೀದಿಗೆ ಸಮಯ, ಪೂಜೆಗೆ ಸಮಯ ಹೇಳ್ಕೊಡ್ತೀನಿ. ಆ ದಿನ ನಿಮಗೇನಾದರೂ ಖರೀದಿ ಮಾಡಬೇಕು ಅಂತ ಇದ್ದರೆ, ಮುಂದೇನಾದರೂ ಶುಭ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತಿದ್ದರೆ ಖಂಡಿತವಾಗಿಯೂ ಆ ದಿನ ಖರೀದಿ ಮಾಡ್ಬೋದು. ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ. ಇಂತಹ ಒಂದು ಯೋಗ ಏನಿರ್ತದಲ್ಲ, ಬಹಳ ವರ್ಷಗಳ ನಂತರ ನಮಗೆ ಪ್ರಾಪ್ತಿಯಾಗ್ಲಿರ್ತದೆ. ಅದಕ್ಕಾಗಿ ಈಗ ನೋಡಿ, ಈ ಸಲ ಭಾಳ ಮುಹೂರ್ತ ಕೂಡ ಆ ದಿನ, ವಿಶೇಷವಾಗಿ ಲಗ್ನ ಮುಹೂರ್ತ ಕೂಡ ಆ ದಿನ ಅದ. ಅಷ್ಟೊಂದು ಒಳ್ಳೆಯ ಯೋಗಗಳನ್ನ ಪ್ರಾಪ್ತಿಯಾಗ್ತಾ ಇದೆ. ಹೇಳ್ತೀನಿ, ಪಂಚಾಂಗವನ್ನು ಅಧ್ಯಯನ ಮಾಡಿ. ಇನ್ನು ರಥಸಪ್ತಮಿ ಆಚರಣೆ 25ನೇ ತಾರೀಕು ರವಿವಾರ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣೆ ಶಿಶಿರೋತೋ ಮಾಘ ಮಾಸ ಶ್ರೀ ಕಮಲಾ ಮಾಧವ ಮಾಸ ನಿಯಾಮಕ ಅಂತ ಹೇಳ್ತೇವೆ. ಪ್ರತಿ ಮಾಸಕ್ಕೂ ಒಂದೊಂದು ಅಭಿಮಾನಿ ದೇವತೆ, ಅದಕ್ಕಾಗಿ ಶ್ರೀ ಕಮಲಾ ಮಾಧವ ಮಾಸ ನಿಯಾಮಕ. ಶುಕ್ಲ ಪಕ್ಷ ಸಪ್ತಮ್ಯಾತಿಥೋ ರವಿವಾಸರ ರೇವತಿ ನಕ್ಷತ್ರೆ ಸಿದ್ಧಯೋಗೆ ಗರಜಕರ್ಣೆ ಅಂಥೇಳಿ. ಇನ್ನು ಇಲ್ಲಿ ವಿಶೇಷತೆ ಏನು ಅಂದರೆ, ನಾವು ರವಿವಾರ ದಿವಸ ಸೂರ್ಯನಿಗೆ ಸಮರ್ಪಿತವಾದ ವಾರ ಅಂತಲೇ ಹೇಳ್ತೀವಿ. ರವಿವಾಸರಕ್ಕೆ ಅಧಿದೈವತೆ ಸೂರ್ಯ. ಅದೇ ದಿನ ನಮಗೆ ಸಪ್ತಮಿ ತಿಥಿಗೆ ಪ್ರತಿಪಾದ್ಯ ದೈವತೆ ಅಂದರೆ ಸೂರ್ಯ. ಅದು ಶುಕ್ಲ ಪಕ್ಷದ ಸಪ್ತಮಿ ತಿಥಿ ರವಿವಾರ ಬಂದಾಗ ವಿಶೇಷ ಯೋಗಗಳು ಪ್ರಾಪ್ತಿಯಾಗ್ಲಿಕ್ಕತ್ತದ. ಆ ದಿನ ರೇವತಿ ನಕ್ಷತ್ರಕ್ಕೆ ಕೂಡ ಅಧಿಪತಿ ಸೂರ್ಯ ಅಂತ ಹೇಳ್ತೀವಿ. ಆತ್ಮಕಾರಕ ಸೂರ್ಯ. ಆ ದಿನ ವಿಶೇಷವಾಗಿ ಆರೋಗ್ಯ ತೊಂದರೆ ಇದ್ದವರು ಕೂಡ ಆ ದಿನ ಸೂರ್ಯನನ್ನು ಪರಿಪರಿಯಾಗಿ ಪೂಜೆಯನ್ನು ಮಾಡೋದ್ರಿಂದ ಆರೋಗ್ಯದಲ್ಲಿರುವಂಥ ಎಷ್ಟೋ ಸಮಸ್ಯೆಗಳನ್ನು ಕೂಡ ನಾವು ಕಳ್ಕೊಳ್ತೀವಿ. ಶುಕ್ಲ ಪಕ್ಷದ ಸಪ್ತಮಿ ತಿಥಿ ರವಿವಾಸರ ಬಂದದ ರೇವತಿ ನಕ್ಷತ್ರ, ಇವೆಲ್ಲವನ್ನು ಸಿದ್ಧ ಯೋಗದಲ್ಲಿ ನಮಗೆ ಪ್ರಾಪ್ತಿಯಾಗ್ತಾ ಇದೆ. ವಿಶೇಷವಾಗಿ ಇಷ್ಟೆಲ್ಲ ಯೋಗಗಳನ್ನು ಒಟ್ಟಿಗೆ ಕೂಡಿ ಬರ್ತಾ ಇರೋದು ನಮಗೆ ಎಷ್ಟೋ ವರ್ಷಗಳ ನಂತರ ವಿಶೇಷವಾಗಿ ಪ್ರಾಪ್ತಿಯಾಗ್ತಾ ಇದೆ. ಆ ದಿನ ನಮಗೆ ಮದುವೆ ಮುಹೂರ್ತ ಕೂಡ ಆ ದಿನ ನಮಗೆ ಪ್ರಾಪ್ತಿಯಾಗಲಿಕ್ಕೆ ಪಂಚಾಂಗಕರ್ತರು ಬರೀತಾರೆ, ಇಂತಹ ಒಂದು ಮುಹೂರ್ತ ಎಷ್ಟೋ ವರ್ಷಗಳ ನಂತರ ಬರ್ತಾ ಇದೆ ಅಂಥೇಳಿ. ಅದಕ್ಕಾಗಿ ಆ ದಿನ ನೀವೇನಾದರೂ ವಸ್ತ್ರ, ಒಡವೆ ಏನು ಖರೀದಿಯನ್ನು ಮಾಡಬೇಕು ಅಂತಿದ್ರೆ ಖಂಡಿತವಾಗಿ ಶುಭ ಯೋಗ ಪ್ರಾಪ್ತಿಯಾಗಲಿಕ್ಕದ, ಖರೀದಿ ಮಾಡಬಹುದು. ಇನ್ನು ನಿಮಗೆ ವಸ್ತ್ರ, ಒಡವೆ ಆಗಿರ್ಬೋದು, ಏನು ಬೆಳ್ಳಿ ದೇವತಾ ವಿಗ್ರಹಗಳನ್ನಾಗಿರ್ಬೋದು, ತಾಮ್ರದ ದೇವತಾ ವಿಗ್ರಹಗಳನ್ನಾಗಿರ್ಬೋದು, ದೇವರಿಗೆ ಪೂಜೆಗೆ ಸಂಬಂಧಪಟ್ಟಂಥ ಎಲ್ಲ ಸಾಮಗ್ರಿಗಳನ್ನ, ಸಾಲಿಗ್ರಾಮ ಆಗಿರ್ಬೋದು, ಘಂಟೆ ಆಗಿರ್ಬೋದು, ಈ ರೀತಿ ಆರತಿ ತಟ್ಟೆಗಳನ್ನಾಗಿರ್ಬೋದು ಆ ದಿನ ನೀವು ಖರೀದಿ ಮಾಡಬಹುದು. ಬಹಳಷ್ಟು ಒಳ್ಳೆಯ ಯೋಗಗಳು. ಹೆಣ್ಣು ಮಕ್ಕಳು ಬಳೆಯನ್ನು ಖರೀದಿ ಮಾಡಬಹುದು, ಅಂದರೆ ಬಂಗಾರದ ಬಳೆ ಆಗಿರ್ಬೋದು, ಕಾಜಿನ ಬಳೆ ಆಗಿರ್ಬೋದು. ಈ ರೀತಿಯಾಗಿ ಅತ್ಯಂತ ಶುಭ ಯೋಗ ನಮಗೆ ಪ್ರಾಪ್ತಿಯಾಗ್ತಾ ಇದೆ. ಮದುವೆಗೆ ಸಂಬಂಧಪಟ್ಟಂಥ ವಸ್ತ್ರಗಳನ್ನು ಆಗಿರ್ಬೋದು ಆ ದಿನ ಖರೀದಿ ಮಾಡೋದು ಬಹಳಷ್ಟು ಶುಭ ಅಂತ ಹೇಳ್ತೀವಿ. ಇನ್ನು ಕೆಲವರು ಹೊಸ ಒಲೆಯನ್ನು ಖರೀದಿ ಮಾಡಬೇಕು, ಹೊಸ ಒಲೆಯನ್ನು ಹಾಕಬೇಕು, ಗ್ಯಾಸ್ ಕಟ್ಟಿಯನ್ನು ಹಾಕೋದಿದ್ರೆ ಅತ್ಯಂತ ಶುಭ ಯೋಗ ಅಂತಲೇ ಹೇಳ್ತೇನೆ. ಇನ್ನು ಆ ದಿನ ನಿಮಗೆ ಸಮಯವನ್ನು ಕೊಟ್ಬಿಡ್ತೀನಿ. ಮೊದಲೇದಾಗಿ ನಾವು ಹಾಲು ಉಕ್ಸೋದೇ ಆ ದಿನ ಬಹಳಷ್ಟು ಒಳ್ಳೆಯದು. ಪೂಜೆಯನ್ನು ನಾನು ಹೆಂಗೆ ಮಾಡಬೇಕು ಅದೆಲ್ಲ ನಾನು ಹೇಳ್ಕೊಡ್ತೀನಿ ಮುಂದೆ. ಅಂದರೆ ರಥ ಹಾಕೋದ್ರಿಂದ ಹಿಡಿದು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಆ ದಿನ ತಪ್ಪಿಯೂ ಪೂಜೆಯನ್ನು ಬಿಡ್ಲಿಕ್ಕೆ ಹೋಗಬೇಡ್ರಿ.
ಸರಳವಾಗಿ ಪೂಜೆಯನ್ನು ಹೇಳ್ಕೊಡ್ತೀನಿ. ಇಂತಹ ಯೋಗಗಳು ಎಷ್ಟೋ ವರ್ಷಗಳ ನಂತರ ನಮಗೆ ಪ್ರಾಪ್ತಿಯಾಗ್ತದೆ. ಪ್ರತಿಯೊಬ್ಬರು ಪೂಜೆಯನ್ನು ಮಾಡಿರಿ. ಇನ್ನೂ ಸಮಯವನ್ನು ಕೊಟ್ಬಿಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಬ್ರಹ್ಮ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. 5 ಗಂಟೆ 35 ನಿಮಿಷದಿಂದ 6 ಗಂಟೆ 24 ನಿಮಿಷ ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ. ಈ ಯೋಗದಲ್ಲಿ ಕುಲದೇವರ ಪೂಜೆ ಆಗಿರ್ಬೋದು, ಮತ್ತು ಯಾವುದೇ ವ್ರತಗಳನ್ನು ಆಗಿರ್ಬೋದು ಮಾಡ್ಬೋದು. ಆ ದಿನ ವಿಶೇಷವಾಗಿ ರಥದ ರಂಗೋಲಿಯನ್ನು ಹೇಳ್ಕೊಡ್ತೀನಿ, ವಿಶೇಷವಾಗಿರುವಂಥ ರಂಗೋಲಿಯನ್ನು ಹೇಳ್ಕೊಡ್ತೀನಿ. ಆ ಸಮಯದಲ್ಲಿ ಕೂಡ ನೀವು ಹಾಕ್ಬೋದು. ಇದು ಬ್ರಾಹ್ಮಿ ಮುಹೂರ್ತ ಕೇಳ್ತಿರ್ತೀರಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಗಾಗಿ ಮೊದಲೇ ಮುಹೂರ್ತ. ಇನ್ನು 2ನೇ ಅತ್ಯಂತ ಶುಭ ಮುಹೂರ್ತ ಅಂತ ಹೇಳ್ತೀನಿ. ಈ ಸಮಯದಲ್ಲಿ ಪೂಜೆಗೆ ಅತ್ಯಂತ ಸೂಕ್ತವಾದ ಸಮಯ ಅಂತ ಹೇಳಿ ಮಕರ ಲಗ್ನದಲ್ಲಿ ಬರ್ತಾ ಇರೋದ್ರಿಂದ, ಮಕರ ರಾಶಿಯಲ್ಲಿ ಸೂರ್ಯ ಸಂಚಾರ ನಡೀತಾ ಇದೆ. ಮಕರ ಲಗ್ನ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ. ಆ ದಿನ 6 ಗಂಟೆ 45 ನಿಮಿಷದಿಂದ 8 ಗಂಟೆವರೆಗೆ ವಿಶೇಷ ಯೋಗಗಳು ಪ್ರಾಪ್ತಿಯಾಗ್ಲಿಕ್ಕತ್ತದ. ಆ ಸಮಯದಲ್ಲಿ ಸೂರ್ಯನ ಪೂಜೆ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವುದು ಅದೆಲ್ಲ ಹೇಳ್ಕೊಡ್ತೀನಿ. ಈ ಸಮಯದಲ್ಲಿ ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ತೇನೆ. ಇನ್ನು ಇಷ್ಟು ಬೆಳಗ್ಗೆ ಆಗೋದಿಲ್ಲ ಅಂತಂದರೆ ಇನ್ನೂ ಒಂದು ಮುಹೂರ್ತ 9 ಗಂಟೆ 50 ನಿಮಿಷದಿಂದ 11 ಗಂಟೆ 17 ನಿಮಿಷ. ಇದು ಕೂಡ ಅತ್ಯಂತ ಶುಭವನ್ನು ತಂದು ಕೊಡುವಂಥದ್ದು ಅಂಥೇಳಿ. ಇನ್ನು 3ನೇ ಮುಹೂರ್ತ 11 ಗಂಟೆ 20 ನಿಮಿಷದಿಂದ 1 ಗಂಟೆ 10 ನಿಮಿಷ. ಇದು ಕೂಡ ಅತ್ಯಂತ ಶುಭ ಯೋಗ. ಈ ಸಮಯದಲ್ಲಿ ಏನಾದರೂ ವಸ್ತುಗಳನ್ನು ಖರೀದಿ ಮಾಡ್ತೀನಿ ಅಂದರೆ ಖಂಡಿತವಾಗಿಯೂ ಖರೀದಿ ಮಾಡ್ಬೋದು. ಮೇಷ ಲಗ್ನ ಪ್ರಾಪ್ತಿಯಾಗಲಿರ್ತದೆ. ಲಗ್ನದ ಅಧಿಪತಿ ಮಂಗಳ ಅಂತ ಹೇಳ್ತೀವಿ. ಮುತ್ತು ರತ್ನ ವಸ್ತುಗಳನ್ನು, ಬಂಗಾರದ ಒಡೆಗಳನ್ನ, ಭೂಮಿ ಖರೀದಿ, ಆ ದಿನ ಏನಾದರೂ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಿದ್ದರೆ, ಭೂಮಿಗೆ ಸಂಬಂಧಪಟ್ಟಂಥ ಏನಾದರೂ ಮಾಡೋದಿದ್ದರೆ ಆ ಸಮಯದಲ್ಲಿ ಮಾಡ್ಬೋದು. ಇನ್ನು ಸಾಯಂಕಾಲ 7 ಗಂಟೆ 30 ನಿಮಿಷದಿಂದ ರಾತ್ರಿ 8 ಗಂಟೆ 40 ನಿಮಿಷ ಕೂಡ ಇದು ಒಳ್ಳೆಯದು. ಈ ಮುಹೂರ್ತದಲ್ಲಿ ಕೂಡ ನೀವೇನಾದರೂ ಖರೀದಿ ಮಾಡ್ತೀನಿ ಅಂದರೆ ಖರೀದಿ ಮಾಡ್ಬೋದು. ಯಾಕಂದರೆ ಸಿಂಹ ಲಗ್ನ ಪ್ರಾಪ್ತಿಯಾಗಲಿರ್ತದೆ. ಸಿಂಹ ಲಗ್ನದಲ್ಲೇ ಸೂರ್ಯಾಧಿಪತಿ ಅಂತ ಹೇಳ್ತೀವಿ. ಕನಕ ಅಂದರೆ ಬಂಗಾರ ವಸ್ತುಗಳನ್ನು ಖರೀದಿ ಮಾಡೋದಾಗಿರ್ಬೋದು, ಬಹಳಷ್ಟು ಒಳ್ಳೆಯದು. ತಾಮ್ರದ ದೇವತಾ ವಿಗ್ರಹಗಳನ್ನ ಈ ರೀತಿಯಾಗಿ ಖರೀದಿ ಮಾಡೋದು ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಈ ರೀತಿಯಾಗಿ ವಿಶೇಷ ಲಗ್ನಗಳನ್ನು ಕೊಟ್ಟೇನಿ, ವಿಶೇಷ ಸಮಯವನ್ನು ಕೂಡ ನಿಮಗೆ ಹೇಳ್ಕೊಟ್ಟೇನಿ. ಮೊದಲೇ ಹೇಳ್ಕೊಟ್ಟೇನಿ, ಏನಾದರೂ ಖರೀದಿಯನ್ನು ಮಾಡಬೇಕು ಅಂತಿದ್ದರೆ ಆ ದಿನ ಖಂಡಿತವಾಗಿಯೂ ವಸ್ತುಗಳನ್ನು, ಬಂಗಾರದ ವಸ್ತುಗಳನ್ನ, ಏನು ಬೇಕಾದರೂ ವಸ್ತುಗಳನ್ನ ಖರೀದಿ ಮಾಡಬಹುದು. ಇನ್ನು ಆ ದಿವಸ ನಿಮಗೆ ವಿಶೇಷವಾಗಿ ಪೂಜೆಯನ್ನು ಹೇಳ್ಕೊಡ್ತೀನಿ. ಶಾಸ್ತ್ರೋಕ್ತವಾಗಿ ವಿಶೇಷ ಪೂಜೆಯನ್ನು ಹೇಳ್ಕೊಡ್ತೀನಿ. ಜೊತೆಗೆ ಕೆಲವು ಪರಿಹಾರಗಳು ಕೂಡ ಬರ್ತದೆ. ಕೆಲವೊಂದು ವಿಷಯಕ್ಕೆ ಪರಿಹಾರಗಳು ಕೂಡ ನಮಗೆ ಪ್ರಾಪ್ತಿಯಾಗಲಿಕ್ಕತ್ತದ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸರಳ ಪರಿಹಾರಗಳವ, ಕೆಲವೊಂದು ಮಂಥನಕ್ಕೆ ಸಂಬಂಧಪಟ್ಟಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು. ಈ ರೀತಿಯಾಗಿ ಕೆಲವು ಪರಿಹಾರಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ರಥಸಪ್ತಮಿ ದಿವಸ ಮಾಡುವಂಥ ಪರಿಹಾರಗಳನ್ನು ಹೇಳ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.